ಹಾಯ್. ಓ ಎಷ್ಟು ಸೆಕೆ ಮಾರೆ ಅಂತ ನೀವು ಹೇಳುವ ಮುಂಚೆ ಲೆಟ್ ಮೀ ಇಂಟ್ರೊಡ್ಯೂಸ್ ಯು ಮೈ ಸೆಲ್ಫ್. ನಾನು ಸೂರ್ಯಕಾಂತಿ, ಪರ್ಸನಲ್ ಅಸಿಸ್ಟೆಂಟ್ ಟು ಮಿಸ್ಟರ್ ಸನ್. SON ಅಲ್ಲವಾ, SUN, ಸೂರ್ಯದೇವ. ನನ್ನ ಬಾಸಿನ ಮೇಲೆ ಭಾರಿ ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ ನೀವು, ಅದಕ್ಕೆ ಅಡ್ರೆಸ್ ಮಾಡುವ ಅಂತ ಬಂದದ್ದು. ಸಮ್ಮರ್ ಸೀಸನ್ ಬರ್ಲಿಕ್ಕೆ ಗೊತ್ತಿಲ್ಲ, ನನ್ನ ಬಾಸ್ ಮೇಲೆ ನೀವು ಬ್ಲೇಮ್ ಆಗ್ತಾ ಹೋಗ್ತೀರಿ. ಎಷ್ಟು ಬಿಸಿ ಮಾರೆ ಈ ಸರಿ, ಸೆಕೆ ಮಾತ್ರ ಭಯಂಕರ. ಅಲ್ಲ ನನ್ಗೆ ಹೇಳಿ, ಯಾವಾಗ ನಿಮ್ಗೆ ಭಯಂಕರ ಇರ್ಲಿಲ್ಲ? ಕೋಟ್ಯಾಂತರ ವರ್ಷದಿಂದ ಅದೇ ಕೆಲಸ, ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡು ಅದೇ ಟೈಮ್ಗೆ ಅದೇ ಸನ್ಲೈಟ್ ಅನ್ನ ಕೊಡ್ತಾ ಇದ್ದಾರೆ. ಈಗ ಸಡನ್ಲಿ ನಿಮ್ಗೆ ಅವರು ವಿಲನ್ ಆದ್ರ. ಮರ ಕಡಿಯುವುದು ನೀವು, ಬೈಗುಳ ತಿನ್ನುದು ಅವರ. ಮೊದಲಿಗೆ ಊರಲ್ಲಿದ್ದ ಮರ ಎಲ್ಲ ಕಡ್ದು ಹಾಕಿದ್ರಿ, ಅದು ಸಹ ಒಂದೆರಡಲ್ಲ, ಇಡೀ ಫಾರೆಸ್ಟ್ ಅನ್ನೇ ಸರ್ವನಾಶ ಮಾಡಿಬಿಟ್ರಿ. ಅದಾದ ನಂತರ ಅಲ್ಲಿ ಕಾಂಕ್ರೀಟ್ ಹಾಕಿದ್ರಿ, ಬಿಲ್ಡಿಂಗ್ ಮಾಡಿದ್ರಿ, ಮಾಲ್ಸ್ ಮಾಡಿದ್ರಿ, ಗ್ಲಾಸ್ ಬಿಲ್ಡಿಂಗ್ಸ್ ಮಾಡಿದ್ರಿ. ಈಗ ಆ ಕಾಂಕ್ರೀಟ್ ಜಂಗಲ್ ಮಧ್ಯೆ ನಿಂತ್ಕೊಂಡು ಗಾಳಿಯೇ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಗಾಳಿ ತರುದು? ಅಮೆಝಾನ್ ಇಂದ ಆರ್ಡರ್ ಮಾಡ್ಬೇಕಾ? ಹೌದನಾ? ಕಂಗ್ರ್ಯಾಚುಲೇಷನ್ಸ್, ನಿಮಗೋಸ್ಕರ ನೀವೀಗ ವರ್ಲ್ಡ್ಸ್ ಬಿಗ್ಗೆಸ್ಟ್ ಮೈಕ್ರೋವೇವ್ ಅನ್ನು ತಯಾರಿಸಿದ್ದೀರಾ. ಈಗ ಸೋ ಹಾಟ್ ಅಂತ ನೀನ್ ಕಿರಿಸ್ತಿ. ಲಾಸ್ಟ್ ಮಂತ್ ನಿನ್ನ ಬ್ಲಡ್ ರಿಪೋರ್ಟ್ ಕಿರಿಸ್ತಾ ಇತ್ತು, ವೈಟಮಿನ್ ಡಿ ಡೆಫಿಷಿಯನ್ಸಿ ಅಂತ. ಅಲ್ಲ ನೀವೇ ಡಿಸೈಡ್ ಮಾಡಿ, ನಿಮ್ಗೆ ಸೂರ್ಯನ ಕಿರಣ ಬೇಕಾ ಅಲ್ಲ ಫಾರ್ಮಸಿದ ಸಪ್ಲಿಮೆಂಟ್ ಬೇಕಾ ಅಂತ. ಒರಿಜಿನಲ್ ಸೋರ್ಸಿಗೆ ಕಂಪ್ಲೇಂಟ್ ಮಾಡ್ತೀರಿ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಗೆ ಮರ್ಯಾದೆ ಕೊಡ್ತೀರಿ. ಎಂತ ವಿಪರ್ಯಾಸ, ಎಂತ ವಿಪರ್ಯಾಸ. ಅಲ್ಲೊಬ್ಬ ದಿನಕ್ಕೆ ಜಾಸ್ತಿ ನೀರು ಕುಡಿತಾ ಇದ್ದಾನೆ ಅಂತ ಸೂರ್ಯದೇವರಿಗೆ ಉಗಿತಾ ಇದ್ದಾನೆ. ಲಾಸ್ಟ್ ಮಂತ್ ಇವನ ಡಾಕ್ಟರ್ ಇವನಿಗೆ ಬೈದಿದ್ರು, ಡಿಹೈಡ್ರೇಷನ್ ಆಗಿದೆ, ನೀನು ಸರಿ ನೀರು ಕುಡಿಬೇಕು. ಕೈಯಲ್ಲಿ ತಗೊಂಡೋಗಿ ಬಾಟ್ಲ್ ಇಟ್ಟರು ಕೂಡ ನಾಯಿ ಕುಡಿತಾ ಇರ್ಲಿಲ್ಲ ಇವ. ಅಂತದ್ರಲ್ಲಿ ಈಗ ದಿನಕ್ಕೆ 3 ಲೀಟರ್ ಸಲೀಸಾಗಿ ಹೋಗ್ತಾ ಉಂಟು. ಯು ಶುಡ್ ಬಿ ಥ್ಯಾಂಕ್ಫುಲ್. ಯು ಡಿಹೈಡ್ರೇಟೆಡ್ ಬೇವರ್ಸಿ. ಚಪ್ಪಲ್ ಹಾಕದೆ ಅಂಗಳಕ್ಕೆ ಕಾಲಿಡ್ಲಿಕ್ಕೆ ಆಗುದಿಲ್ಲ, ಕಾಲು ಸುಟ್ಟೋಗ್ತದೆ. ಕೆರೆ, ಹಳ್ಳ, ಬಾವಿಗಳನ್ನು ನೀವೆಲ್ಲ ಮುಚ್ಚಿ ಸಿಮೆಂಟ್ ಹಾಕಿ ಬಿಟ್ರಿ. ಈಗ ಭೂಮಿ ತವದಾಗೆ ಉರಿತಾ ಉಂಟು. ಯಾರು ಹೊಣೆ? ಒಳ್ಳೆದಾಗ್ಬೇಕು, ಕರಂಚಬೇಕು. ಕಾಸು ಉಳಿಸ್ಲಿಕ್ಕೆ ಹೋಗಿ ಬೆಂಕಿ ಪಟ್ಟಣದಾಗೆ ಮನೆ ಕಟ್ಟುದು, ವೆಂಟಿಲೇಷನ್ ಇಲ್ಲದೆ. ಆಮೇಲೆ ಗಾಳಿಯೇ ಬರುದಿಲ್ಲ ಅಂತ ಕಂಪ್ಲೇಂಟ್ ಮಾಡುದು. ವಾ ಸೂಪರ್. ನಮ್ಮ ಬಾಸ್ ಡೈನೋಸರಸ್ ಕಾಲದಿಂದ ಕೂಡ ಶೈನ್ ಹೊಡಿತಾ ಇದ್ದಾರೆ. ಆಗ ಡೈನೋಸರಸ್ಸೇ ಕಂಪ್ಲೇಂಟ್ ಮಾಡ್ಲಿಲ್ಲ, ಆದ್ರೆ ಹಡಬೆ ಮಾನವ ಮಾತ್ರ ಈಗ ಭಾರೀ ಕಂಪ್ಲೇಂಟ್ ಮಾಡ್ತಾನೆ. ಇಡ್ತೇನೆ. ಬಾಸಿನ ಬೆಸ್ಟ್ ಫ್ರೆಂಡ್ಗಳನ್ನೆಲ್ಲ ನೀವು ಕಿತ್ತಾಕಿದ್ರಿ. ಈಗ ಬಾಸ್ಗೆ ಬೆಚ್ಚಾಗುದಿಲ್ವಾ? ಪ್ರಕೃತಿ ವಿಕೋಪಕ್ಕೆ ನೀವೇ ಕಾರಣ. ಒಂದೇಳ್ತೇನೆ, ನನ್ನ ಬಾಸ್ ಇಲ್ಲದಿದ್ರೆ ನಿಮ್ಗೆ ಗಿಡ ಇಲ್ಲ, ಬೆಳೆ ಇಲ್ಲ, ನಿಮ್ಮ ಜೀವನವೇ ಇಲ್ಲ. ಕಂಪ್ಲೀಟ್ ಇಕೋಸಿಸ್ಟಮ್ ಎಕ್ಕುಟ್ಟೀಸ್ ಕೆಬರುಗುಟ್ಟೀಸ್ ಆಗಿ ಹೋಗ್ತದೆ. ಲಾಸ್ಟ್ ಇಯರ್ ಜೋರು ಮಳೆ ಬರುವಾಗ ಬಾರಿ ಮಿಸ್ ಮಾಡ್ಕೊಂಡ್ರಿ ನನ್ನ ಬಾಸ್ ಅನ್ನು. ಈ ಸರಿ ಬಾರಿ ನಿಮ್ಗೆ ಉರಿತಾ ಉಂಟಾ? ಇದೇ ಲಾಸ್ಟ್. ಇನ್ನು ಮುಂದೆ ನನ್ನ ಬಾಸಿಗೆ ಏನಾದ್ರೂ ಬೈದದು ಗೊತ್ತಾದ್ರೆ ನಿಮ್ಮ ಮನೆ ಹೋಗಿ ನಿಮ್ಮ ಕಿವಿಯನ್ನು ಇದೇ ಹಲ್ಲಿ ಕಚ್ಚಿ ಬಿಡ್ತೇನೆ, ಜಾಗ್ರತೆ. This is Suryakanti signing off for the day. Bye.